ಸೊ ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿರ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ನೋಡೋಣ ಅಂದರೆ, ನಿಮ್ಮ ಫೋಟೋಸ್ಗಳು ಇರುತ್ತಲ್ಲ, ಸೊ ಅದನ್ನು ಹೇಗೆ ಸೇವ್ ಮಾಡಿ ಇಟ್ಕೋಬೇಕು ಅಂದರೆ ನಿಮ್ಮ ಫೋನು ಕಳೆದೋದ್ರು ಮತ್ತೆ ನಿಮ್ಮ ಫೋಟೋಸ್ ಹೇಗೆ ತೊಗೊಳ್ಬೇಕು ಅಂತ ನೋಡೋಣ. ಸೊ ಇವಾಗ ಮೊದಲನೇದಾಗಿ ನಿಮ್ಮ ಗ್ಯಾಲರಿ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಗ್ಯಾಲರಿನ ಓಪನ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಕೆಳಗಡೆ ನಿಮ್ಮ ಯಾವ್ಯಾವ ಫೋಟೋಸ್ ಇದೆ, ಸೊ ಇಲ್ಲಿ ಎಲ್ಲ ಬಂದಿರುತ್ತೆ. ಇವಾಗ ಏನು ಮಾಡ್ಬೇಕಂದ್ರೆ, ಸೊ ನಿಮ್ಮ ಫೋಟೋಸ್ ಇರುತ್ತಲ್ಲ, ಸೊ ಅದು ನಿಮ್ಗೆ ಯಾವ್ದು ಬೇಕು ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಹೆಂಗೆ ಅಂದರೆ, ಸೊ ನಿಮ್ಗೆ ಯಾವ್ಯಾವ ಫೋಟೋ ಬೇಕು ನೋಡಿ, ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ, ಅಂದರೆ ಹತ್ತಿಕ್ಕಿ ಹಿಡೀರಿ. ಅದನ್ನ ಹತ್ತಿಕ್ಕಿ ಹಿಡಿದ್ಮೇಲೆ ಅದು ಬ್ಲೂಟೂತ್ ಅಂತ ಮಾರ್ಕ್ ಬರುತ್ತೆ ನೋಡಿ. ಸೊ ಕೆಳಗಡೆ ಸೊ ಈ ಥರ ಬ್ಲೂಟೂತ್ ಬಂತಂದರೆ ಸೊ ಆಯಿತು, ನಿಮ್ಮ ಫೋಟೋಸು ಸೆಲೆಕ್ಟ್ ಆಗಿರುತ್ತೆ. ಕೆಳಗಡೆ ಶೇರ್ ಅಂತ ಆಪ್ಷನ್ ಕಾಣುತ್ತೆ ನೋಡಿ, ಶೇರ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ದಾದಮೇಲೆ ಇಲ್ಲಿ ನೋಡ್ಕೋಬೋದು, ಇಲ್ಲಿ ಸುಮಾರು ಆಪ್ಷನ್ಸ್ಗಳು ಬರುತ್ತೆ. ಸೊ ನಿಮಗೇನಪ್ಪ ಅಂದರೆ, ನಿಮ್ಮ ಜಿಮೇಲ್ ಅಕೌಂಟ್ ಒಳಗಡೆ ಈ ಫೋಟೋಸ್ನ ಆ್ಯಡ್ ಮಾಡಬೇಕು. ಸೊ ಇವಾಗ ಇಲ್ಲಿ ಜಿಮೇಲ್ ಅಂತ ಇರುತ್ತಲ್ಲ, ಸೊ ಆ್ಯಪು, ಸೊ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಜಿಮೇಲ್ ಅಕೌಂಟ್ ನೇಮ್ ಅಂತ ಇಲ್ಲಿ ತೋರಿಸ್ತೈತೆ ನೋಡಿ, ಫಾರ್ಮ್ ಪಕ್ಕದಲ್ಲಿ ಇದೆ ನೋಡಿ. ಸೊ ಜಿಮೇಲ್ ನಿಮ್ಮದು ಅಕೌಂಟ್ನ ಜಿಮೇಲ್ ನೇಮು. ಸೊ ಇವಾಗ ಕೆಳಗಡೆ 2 ಅಂತ ಐತಲ್ಲ, ಈ 2 ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮತ್ತೆ ನಿಮ್ಮ ಮೇಲ್ಗಡೆ ಐತಲ್ಲ ಜಿಮೇಲು, ಸೊ ಅದೇ ಜಿಮೇಲ್ನ ಇಲ್ಲಿ ಮತ್ತೆ ಎಂಟರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಮತ್ತೆ ಎಂಟರ್ ಮಾಡಿ. ಸೊ ಇಲ್ಲಿ ಕೆಳಗಡೆ ನಾನು ಜಿಮೇಲ್ ಅಕೌಂಟ್ ಬಂತು ನೋಡಿ. ಸೊ ಇದನ್ನ ಕ್ಲಿಕ್ ಮಾಡಿದರೆ ಮುಗೀತು, ಅಲ್ಲಿ ನಿಮ್ಮ ಮತ್ತೆ ಜಿಮೇಲ್ಗೆ ಫೋಟೋಸ್ ಹೋಗುತ್ತಾ. ಸೊ ಇಲ್ಲಿ ಆಗುತ್ತೆ. ಸೊ ಇವಾಗ ಏನು ಮಾಡ್ಬೇಕಂದ್ರೆ, ಸೊ ಇಲ್ಲಿ ಕೆಳಗಡೆ ನಿಮ್ಮ ಫೋಟೋಸ್ ಯಾವ್ಯಾವ ಇದೆ ಅಂತ ಸೊ ಚೆಕ್ ಮಾಡಿಕೊಳ್ಳಿ ಒಂದ್ಸಲ. ಚೆಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನೋಡ್ಕೋಬೋದು, ಇದು ಹೈ ಕ್ವಾಲಿಟಿಲಿ ಸೊ ಅಪ್ಲೋಡ್ ಆಗುತ್ತೆ. ಸೊ ನೀವು ಯಾವ ಕ್ವಾಲಿಟಿಲಿ ಹಾಕಿರ್ತೀರ ಫೋಟೋಸು, ಸೊ ಅದೇ ಕ್ವಾಲಿಟಿಲಿ ಸೊ ಮತ್ತೆ ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಸಿಗುತ್ತೆ. ಸೊ ಇಲ್ಲಿ ನೋಡ್ಬೋದು ಎಷ್ಟು MB ಇದೆ ಅಂತ, KB ಐತೆ ಇಲ್ಲಿ. ಸೊ KB MB ಐತೆ, ಇದು ಇದೆ. ಸೊ ನಿಮಗೆ 1 MB ಅಥವಾ 2 MB ಸೊ ಈ ಥರ ಎಲ್ಲ ಇರುತ್ತೆ. KB ಅಂತ ಈ ಬದಲು 1 MB 2 MB ಅಂತ ಸೊ ಈ ಥರ ಇರುತ್ತೆ. ಸೊ ಇಲ್ಲಿ ಮೇಲ್ಗಡೆ ಸಬ್ಜೆಕ್ಟ್ ಅಂತ ಆಪ್ಷನ್ ಐತೆ ನೋಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದಾದ್ಮೇಲೆ ಸೊ ನಿಮ್ಗೆ ಇಷ್ಟವಾದ ನೇಮ್ಸ್ ಇಲ್ಲಿ ಹಾಕ್ಬೋದು. ಸೊ ನಿಮಗೆ ಎಂಥದ್ದು ಅನಿಸುತ್ತೆ ಸೊ ಆ ಥರದ್ದು ನೀವು ಇಲ್ಲಿ ನೇಮ್ ಹಾಕ್ಬೋದು. ಸೊ ನನಗೆ ಅನಿಸೋದು ಮೈ ಫೇವ್ರೇಟ್ ಫೋಟೋಸ್ ಅಂತ ಹಾಕ್ತೀನಿ. ಸೊ ನಿಮಗೆ ಮೈ ಫೋಟೋಸು ಅಥವಾ ಬರೀ ಜಸ್ಟ್ ಫೋಟೋಸು ಸೊ ಈ ಥರ ಎಲ್ಲ ಸುಮಾರು ಹಾಕ್ಬೋದು. ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಸೊ ಅದನ್ನು ಇಲ್ಲಿ ಹಾಕಿದ ಮೇಲೆ ಸೊ ಇಲ್ಲಿ ಮೇಲ್ಗಡೆ ನೋಡ್ಕೊಳ್ಬೋದು, ತ್ರಿಭುಜದ ಗತೆ ಒಂದು ಬ್ಲೂ ಕಲರಲ್ಲಿ ಮಾರ್ಕ್ ತೋರಿಸುತ್ತೆ ನೋಡಿ, ನೀಲಿ ಕಲರಲ್ಲಿ ಮಾರ್ಕ್ ತೋರಿಸ್ತಾ ಇದೆ ಮೇಲೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೀವು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಆಯಿತು, ನಿಮ್ಮ ಫೋಟೋಸ್ ಇವಾಗ ಜಿಮೇಲಲ್ಲಿ ಆ್ಯಡ್ ಆಗಿರುತ್ತೆ. ಸೊ ಅವುಗಳನ್ನ ಹೇಗೆ ಮತ್ತೆ ಇವಾಗ ನೋಡಬೇಕು ಅಂತ ಸೊ ಈಗ ಹೇಳ್ತೀನಿ ನೋಡಿ. ಸೊ ಇವಾಗ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಿದ್ದಾದಮೇಲೆ ಇಲ್ಲಿ ಜಿಮೇಲ್ ಅಂತ ಆ್ಯಪ್ ಇರುತ್ತೆ ನೋಡಿ. ಸೊ ಅದನ್ನ ಓಪನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ತೋರಿಸಿಲ್ಲ ಅಂದರೆ, ಜಿಮೇಲ್ ಆ್ಯಪ್ ತೋರಿಸಿಲ್ಲ ಅಂದರೆ ಮೊಬೈಲ್ನ ಕೆಳಗಡೆಯಿಂದ ಮೇಲೆ ಒಂದು ಸ್ವಲ್ಪ ಸೊ ಇಲ್ಲಿ ಸರ್ಚ್ ಬಾರ್ ಐತಲ್ಲ, ಸೊ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಜಿಮೇಲ್ ಅಂತ ಸರ್ಚ್ ಮಾಡಿದ್ರೆ ಅಂದರೆ ಸೊ ಇಲ್ಲಿ ಕೆಳಗಡೆ ಜಿಮೇಲ್ ಆ್ಯಪ್ ಬಂದಿರುತ್ತೆ. ಸೊ ಅದನ್ನು ನೀವು ಓಪನ್ ಮಾಡ್ಕೊಳ್ಳಿ ಜಿಮೇಲ್ ಆ್ಯಪ್ನ. ಸೊ ಇಲ್ಲಿ ನೋಡ್ಕೊಳ್ಬೋದು ಮೀ ಅಂತ ಆಪ್ಷನ್ ಬಂದೈತಲ್ಲ, ಸೊ ಅದ್ರ ಕೆಳಗಡೆ ಮೈ ಫೇವ್ರೇಟ್ ಫೋಟೋಸ್ಗಳು ಅಂತ ಇದೆ. ಸೊ ನಿಮಗೆ ಮೈ ಫೇವ್ರೇಟ್ಸ್ ಬದಲು ಸೊ ನೀವು ಬೇರೆ ಯಾವ್ದಾದ್ರು ಹಾಕ್ಕೊಂಡಿರ್ತಾರೆ ನೋಡಿ, ಸೊ ಆ ನೇಮ್ನ ಇಲ್ಲಿ ಬರುತ್ತೆ. ಸೊ ಈ ಮೈ ಫೇವ್ರೇಟ್ ಫೋಟೋಸ್ ಅಂತ ಇರುತ್ತಲ್ಲ, ಸೊ ಇದನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡ್ಕೊಳ್ಬೋದು ನಿಮ್ಮ ಫೋಟೋಸ್ ಇಲ್ಲಿ ಬಂದಿರುತ್ತೆ. ಸೊ ಇದನ್ನು ನೀವು ವ್ಯೂ ಮಾಡಿ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡ್ಬೋದು ರೈಟಿಂದ ಲೆಫ್ಟಿಗೆ ಸೊ ಸರಿಸಿ ನಿಮ್ಮ ಮೊಬೈಲ್ನ ಬೇಕಿದ್ರೆ ಇಲ್ಲಿ ಫೋಟೋಸ್ ನೀವು ಎಷ್ಟು ಅಪ್ಲೋಡ್ ಮಾಡಿರ್ತಾರೆ ಸೊ ಎಲ್ಲ ಫೋಟೋಸ್ಗಳು ಇಲ್ಲಿ ಬರುತ್ತೆ. ಸೊ ಇವಾಗ ಏನು ಮಾಡ್ಬೇಕಂದ್ರೆ, ಸೊ ಬ್ಯಾಕ್ ಬಂದಿದ್ದ ಮೇಲೆ ಇಲ್ಲಿ ಕೆಳಗಡೆ ಡೌನ್ಲೋಡ್ ಆಪ್ಷನ್ ತೋರಿಸುತ್ತೆ ನೋಡಿ, ಫೋಟೋಸ್ ಕೆಳಗಡೆ ಈ ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡಿದ್ರೆ ಅಂದರೆ ಸೊ ನಿಮ್ಮ ಫೋಟೋಸು ನಿಮ್ಮ ಗ್ಯಾಲರಿಗೆ ಸೇವ್ ಆಗುತ್ತೆ, ಅಂದರೆ ಡೌನ್ಲೋಡ್ ಆಗುತ್ತೆ. ಸೊ ಈ ಥರ ಈ ಫೋಟೋಸ್ಗಳನ್ನ ಡೌನ್ಲೋಡ್ ಮಾಡ್ಕೋಬೋದು. ಸೊ ಇಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ದಾದಮೇಲೆ ಸೊ ಇವಾಗ ಬ್ಯಾಕ್ ಹೋಗಿದ್ಮೇಲೆ ಇಲ್ಲಿ ನಿಮ್ಮ ಗ್ಯಾಲರಿನ ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಗ್ಯಾಲರಿನ ಓಪನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಮೇಲ್ಗಡೆ ನೀವು ಡೌನ್ಲೋಡ್ ಮಾಡಿರ್ತಾರಲ್ಲ, ಸೊ ಆ ಫೋಟೋಸ್ ಇಲ್ಲಿ ಮೇಲ್ಗಡೆ ಬಂದೈತೆ ನೋಡಿ. ಸೊ ರೀಸೆಂಟ್ ಫೋಟೋಸ್ ಅಂತ ಇರುತ್ತಲ್ಲ, ಸೊ ಇಲ್ಲಿ ನಿಮ್ಮ ಫೋಟೋಸು ಡೌನ್ಲೋಡ್ ಆಗಿರುತ್ತೆ. ಸೊ ಇವಾಗ ಮತ್ತೆ ಜಿಮೇಲ್ ಆ್ಯಪ್ಗೆ ಹೋಗಿ ಮೈ ಫೇವ್ರೇಟ್ ಫೋಟೋಸ್ ಪಕ್ಕದಲ್ಲಿ ಒಂದು ಸ್ಟಾರ್ ಆಪ್ಷನ್ ತೋರಿಸುತ್ತೆ ನೋಡಿ. ಸೊ ಅದನ್ನು ಕ್ಲಿಕ್ ಮಾಡಿ. ಇವಾಗ ಬ್ಯಾಕ್ ಬಂದಿದ್ದಾದಮೇಲೆ ಸೊ ಈ ಸ್ಟಾರ್ ಆಪ್ಷನ್ ಏನಕ್ಕೆ ಕ್ಲಿಕ್ ಮಾಡಿಸಿದೆ ಅಂದರೆ, ಸೊ ಇಲ್ಲಿ ನಿಮ್ಮ ಫೇಸ್ಬುಕ್ ನೋಟಿಫಿಕೇಷನು ಅಥವಾ ಗೂಗಲ್ ನೋಟಿಫಿಕೇಷನು ಅಥವಾ ನಿಮ್ಮ ಯೂಟ್ಯೂಬ್ ನೋಟಿಫಿಕೇಷನ್ ಅದು ಸೊ ಹಲವಾರು ನೋಟಿಫಿಕೇಷನ್ಗಳು ನಿಮ್ಮ ಜಿಮೇಲ್ ಅಕೌಂಟ್ಗೆ ಅವಾಗ ಬರ್ತಾ ಇರುತ್ತೆ. ಸೊ ಆವಾಗ ನಿಮ್ಮ ಫೋಟೋಸ್ ಆ್ಯಡ್ ಮಾಡಿರ್ತೀರಲ್ಲ, ಸೊ ಅದು ಸಡನ್ಲಿ ಕೆಳಗಡೆ ಹೋಗುತ್ತೆ. ಸೊ ಅದನ್ನು ಹುಡುಕಾಡೋದು ಸೊ ತುಂಬ ಕಷ್ಟ ಆಗುತ್ತೆ. ಇವಾಗ ಇಲ್ಲಿ ಮೇಲ್ಗಡೆ 3 ಡಾಟ್ ಲೈನ್ ಕಾಣಿಸ್ತೈತಲ್ಲ, ಸೊ ಇದನ್ನ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕೆಳಗಡೆ ಸ್ಟಾರ್ ಮಾರ್ಕ್ ಮತ್ತು ಸ್ಟಾರ್ ಹೆಡ್ ಅಂತ ಒಂದು ಆಪ್ಷನ್ ಬರುತ್ತೆ ನೋಡಿ. ಸೊ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಫೋಟೋಸ್ ಆ್ಯಡ್ ಮಾಡಿರ್ತಾರೆ, ಸೊ ಅದು ಆಪ್ಷನ್ ಅಷ್ಟೇ ಕಾಣುತ್ತೆ. ಸೊ ನೀವು ಯಾವ್ಯಾವ ನೋಟಿಫಿಕೇಷನ್ಗೆಲ್ಲ ಸ್ಟಾರ್ ಮಾರ್ಕ್ನ ಕ್ಲಿಕ್ ಮಾಡಿರ್ತಾರೆ, ಸೊ ಅದು ಅಷ್ಟೇ ಇಲ್ಲಿ ಬರುತ್ತೆ.
ಸೊ ಹೀಗೆ ನೀವು ಫೋಟೋಸ್ಗಳನ್ನ ಸ್ಕ್ರೋಲ್ ಡೌನ್ ಮಾಡಿ ಹುಡುಕಾಡೋದಕ್ಕಿಂತ ಈ ಥರ ಇಲ್ಲಿ ನೋಡ್ಬೋದು ಅಂತ ಹೇಳಿದೆ. ಸೊ ಇವತ್ತಿನ ಒಂದು ವೀಡಿಯೋದಿಂದ ನಿಮಗೇನಾದ್ರು ಸ್ವಲ್ಪನಾದರೂ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.